ಸೇನ್ ಫ್ರೆಂಡ್ಸ್ ಹೆಂಗಿದಿರಪ್ಪ ನಮ್ಮ ಯೂಟ್ಯೂಬ್ ಚಾನಲ್ ಮೇಲೆ ನಿಮ್ಗೆ ಬಂದಿರಿ. ನಿಮ್ಗೊಂದು ಇಂಪಾರ್ಟೆಂಟಾಗಿ ಒಂದು 5 ಮಂದಿ ನಂಗೆ ಮೆಸೇಜ್ ಮಾಡ್ರ ಆದರೂ ಸೊಲ್ಯೂಷನ್ ಭೀ ಹೇಳ್ತಾ. ಎದ್ರ ಬಗ್ಗೆ ಅಂದರೆ ಇಂಡಿಯನ್ ಆರ್ಮಿ ಬಗ್ಗೆ ಎಷ್ಟು ಮಂದಿ 5 ಮಂದಿ ಕೇರ್ ನಂಗೆ ಡೌಟ. 5 ಮಂದಿನ ಆ ಮೆಸೇಜ್ ಮ್ಯಾಗ ನಾ ಇದು ವಿಡಿಯೋ ಮಾಡಿ ಏನಪ್ಪ ಅಂದ್ರೆ 5 ಮಂದಿ ಎದ್ರ ಬಗ್ಗೆ ಭೀ ಡೌಟ್ ಕೇರ. ನಿಮ್ಗೆ ಏನೇನು ಕೇರ ನಿಮ್ಗೆ ಡೀಟೇಲ್ ಆಗಿ ಹೇಳ್ತಾ. ಫಸ್ಟ್ ನಂಬರ್ನ ಮಂಜು ಮುರ್ಮೆ ಅಂದು ಮಾಡ್ಯಾನೊಬ್ಬ 81. ಏನು ಮಾಡ್ಯಾನ ಅಂದ್ರೆ ಅಣ್ಣ ಅಪೆಂಡಿಕ್ಸ್ ಆಪ್ರೇಷನ್ ನಡೀತದೆ ಅಂತ ಕೇಳ್ಯಾನ. ಆತಮ್ಮ ಅಪೆಂಡಿಕ್ಸ್ ಆಪ್ರೇಷನ್ ನಡೀತದ ಅಂದ್ರೆ ಏನೂ ಕಾಣ ಬರಬಾರ್ದು. ಹಿಂಗೆ ಏನು ಗಾಯ ಇದು ಹಿಂಗೆ ಕ್ರ್ಯಾಚ್ ಅದು ಇದ್ರೆ ಅಷ್ಟು ಕಾಣ ಬರಬಾರ್ದು. ಕಾಣ ಬಂದಿಲ್ಲ ಅಂದ್ರೆ ನಡೀತಾ, ಏನೂ ಪ್ರಾಬ್ಲಮ್ ಆಗಲ್ಲ. ಅದಕ್ಕೆ ಕಾಣ ಬತ್ತಂದ್ರೆ ನಿಮ್ಗೆ ಒಂದು ಥೋಡೆ ಪಾಯಿಂಟ್ ಕೊಡೋ ಚಾನ್ಸಸ್ ಇರುತ್ತೆ. ಕಾಣಿಲ್ಲ ಅಂದ್ರೆ ಆರಾಮ್ಸಿ ಪಾಸ್ ಆಗಿಬಿಡ್ತೀವಿ ಮೆಡಿಕಲ್ದಾಗ. 2ನೇ ನಂಬರ ಸಂಜು ಅಂದು ಮೆಸೇಜ್ ಮಾಡ್ಯಾನ. ಏನು ಮಾಡ್ಯಾನ ಅಂದ್ರೆ ಬ್ರೋ ಬೆಳಗಾಂ TA ರ್ಯಾಲಿ ಯಾವಾಗ ನಡೀತಾ ಅಂತ ಕೇಳ್ಯಾನಮ್ಮ. TA ರ್ಯಾಲಿ ಒಂದು ಟೈಮ್ ಅದ. ಈಗ 2024 ಆಗ್ಯದಲ್ಲ. ಈಗ ಅದು ಎಲ್ಲ ರಿಸಲ್ಟ್ ಬಿಟ್ಟು ಒಳಗೆ ಈಗ ಪ್ರೊಸೆಸಿಂಗ್ ಈಗ ನೆಕ್ಸ್ಟ್ 2025 ಈಗ ಬಿಡ್ತಾರೆ ಇನ್ನೊಂದು ಥೋಡೆ ದಿನದಾಗ. ಈಗ ನೀವು ನೋಟಿಫಿಕೇಶನ್ ಬಿಟ್ಟಾರಲ್ಲ ಇಂಡಿಯನ್ ಆರ್ಮಿ ಅಗ್ನಿವೀರ್ ಅಂದು, ಅದಕ್ಕೆ ಒಂದು ಥೋಡೆ ಲೇಟ್ ಆಗ್ತದೆ. ಅದು ಆದ ಬಳಿಕ ಬಿಡ್ತಾರೆ ನೋಟಿಫಿಕೇಶನ್. ಒಮ್ಮೆ ಬಿಟ್ಟರು ಅಂದ್ರೆ ಸರ್ವರ್ ಬಿಜಿ ಆಗ್ತದೆ ಇಷ್ಟೇ. ಮತ್ತೇನಿದೆ. ಥರ್ಡ್ ನಂಬರ್ ಯಾರು ಮಾಡ್ಯಾರ ಅಂದ್ರೆ ಮೆಸೇಜ್ ವಿನೋದ್ ಜಮಖಂಡಿ ಏನು ಮಾಡ್ಯಾನ ನೋಡ್ರಿ ಇದು ಮೆಸೇಜ್. ಅಣ್ಣ ಆರ್ಮಿ ಡ್ರೈವಿಂಗ್ ಸೆಲೆಕ್ಷನ್ ಯಾವಾಗ ನಡೀತದ ಅಣ್ಣ ಬ್ರೋ ಅಂತ ಕೇಳ್ಯಾನವ. ಏನಂದ್ರೆ ತಮ್ಮ ಡ್ರೈವಿಂಗ್ ಸೆಲೆಕ್ಷನ ಅದ್ರಾಗ ಈಗ ನೀವು ಇಂಡಿಯನ್ ಆರ್ಮಿದಾಗ ಸೆಲೆಕ್ಟ್ ಆಗ್ತಿಲ್ಲ, ಟ್ರೈನಿಂಗ್ ಅದು ಚಾಲು ಇದ್ದ ಕಡೆ ನಿಂಗೆ ಕೇಳ್ತಾರಕ್ಕೆ ಅವರು ನೀ ಡ್ರೈವಿಂಗ್ ಬರ್ತಾಯಿನೆಂದು. ಡ್ರೈವಿಂಗ್ ಇದ್ರೆ ನೀ ಲೈಸೆನ್ಸ್ ಅದು ಕೊಟ್ಟು ಬಳಕ ನಿಂಗೆ ಟೆಸ್ಟ್ ಅದು ಇಡ್ತಾರೆ. ಟೆಸ್ಟ್ದಾಗ ಪಾಸ್ ಆದ ಅಂದ್ರೇನು ನಿಂಗೆ ಡ್ರೈವಿಂಗ್ ಟ್ರೇಡ್ ಅಂದು ಒಂದು ಥೋಡೆ ದಿನ ಆದ ಬಳಕ ಇದು ಮಾಡ್ತಾರೆ. ಇಲ್ಲದ್ರೆ ವೇಕೆನ್ಸಿ ಬಿಡ್ತಾರೆ. ಹಳೆಗೆ ನೀವು ಡ್ರೈವಿಂಗ್ ಲೈಸೆನ್ಸ್ ಅಂದು ನಿಮ್ಮಲ್ಲಿ ಇತ್ತಂದ್ರೆ ನೀವು ಫಾರ್ಮ್ ಅದು ಹಾಕಿ ನಿಮ್ಗೆ ಡ್ರೈವಿಂಗ್ ಟೆಸ್ಟ್ ಅದು ತೋತಾ ಡ್ರೈವರ್ ಅದು ನೀವು ಡ್ರೈವಿಂಗ್ ಅದು ಬರ್ತಿತ್ತಂದ್ರೆ ನಿಮ್ಗೆ ಡ್ರೈವರ್ ಟ್ರೇಡ್ ಅಂತ ಕೊಡ್ತಾರೆ. ಇದೇ ಪ್ರೊಸೆಸ್. 4ನೇದು ಯಾರು ಮೆನ್ಷನ್ ಮಾಡ್ರೆ ಕಿಂಗ್ ಅನ್ನೋದ ಒಂದು ID ಗೊತ್ತಿಲ್ಲ. ಇಲ್ಲಿ ನನ್ನ ಕೈ ಮೇಲೆ ಟೇಟೋ ಇದೆ, ಅದಕ್ಕೆ ಅದು ಅಗ್ನಿವೀರಲ್ಲಿ ಮೆಡಿಕಲ್ನಲ್ಲಿ ನಡೆಯುತ್ತ್ಯಾ ಅಣ್ಣ ಅಂತ ಕೇಳ್ಯಾನ ಮೆಸೇಜ. ಆತಮ್ಮ ನಡೀತದ ಅಂದ್ರೆ ಪ್ರಾಬ್ಲಮ್ ಏನಂತ ಗೊತ್ತಾ, ನಿಂಬಲ್ಲಿ ಈ ಜಾಗ ಇರಬಾರ್ದು, ಇಲ್ಲರಿ ಈ ಟೈಪ್ ಇಲ್ಲಿ ಇರಬಾರ್ದು. ಈ ಜಾಗ ಇಲ್ಲಿ ನಡೆದು ಇಷ್ಟದ ನೋಡಿ, ಇಷ್ಟು ಒಳಗೆ ಎಟ್ಟು ಭೀ ಇರಲಿ ಟ್ಯಾಟೋ ಏನು ಪ್ರಾಬ್ಲಮ್ ಆಗಲ್ಲ. ಹಿಂಗೆ ಹೆಸರದು ಬರ್ದುರ ಈ ಜಾಗ ಇರಬಾರ್ದು, ಈ ಜಾಗ ಈ ಕಡೆ ಇರಬಾರ್ದು. ಯಾಕೆ ಪ್ರಾಬ್ಲಮ್ ಆಯ್ತು, ನಿಮ್ಮ ಪ್ರಾಬ್ಲಮ್ ಆಯ್ತು ಅಂದ್ರೆ ಅದಕ್ಕೆ ಎಷ್ಟು ಜಲ್ದಿ ರಿಮೂವ್ ಮಾಡ್ಕೊಬರ್ರಿ, ಮಾಡ್ಕೊಂಡು ಬಿಡ್ರಿ. ಯಾಕಂದ್ರೆ ರಿಮೂವ್ ಮಾಡ್ಕೊಂಡ್ರಿ ಅಂದ್ರೆ ಏನೂ ಪ್ರಾಬ್ಲಮ್ ಆಗಲ್ಲ. ಹಾಸ್ಪಿಟಲ್ದಾಗ ಅದು ಹೋಗ್ರಿ ಟ್ಯಾಟೋ ರಿಮೂವ್ ಪ್ರಾಬ್ಲಮ್ ಅದ ರೀ ಸರ್ ಅಂತ ಹೇಳ್ರಿ. ಟ್ಯಾಟೋ ರಿಮೂವ್ ಮಾಡ್ಕೊಳ್ಳೋದಂದು ಹೇಳ್ರಿ, ಟ್ಯಾಟೋ ರಿಮೂವ್ ಮಾಡ್ತಾರೆ ಇಷ್ಟೇ, ಮತ್ತೇನಿಲ್ಲ. ಟ್ಯಾಟೋ ರಿಮೂವ್ ಮಾಡ್ಕೊಂಡ್ರೆ 100% ನೀವು ಸೆಲೆಕ್ಟ್ ಆಗ್ತೀರಿ. ಇಲ್ಲ ಮೆಡಿಕಲ್ದಾಗ ಏನೂ ಪ್ರಾಬ್ಲಮ್ ಆಗಲ್ಲ. ಟ್ಯಾಟೋ ರಿಮೂವ್ ಮಾಡ್ಕೊಂಡಿಲ್ಲ ಅಂದ್ರೆ ನಿಮ್ಗೆ ಪ್ರಾಬ್ಲಮ್ ಆಯ್ತು. 5ನೇದ ಪವನ್ ಏನು ಸರ್. ಹ್ಞೂ ಅಣ್ಣ ನಮ್ಮದು ಬಿದರ್ ಅಣ್ಣ, ಅವ್ರದ್ದು ಬಿದರ್ದತ್ತ. ಆಮೇಲೆ ಮೆಸೇಜ್ ಮಾಡ್ಯಾನ ನಮ್ಮದು ಸಿಸ್ಟರ PUC ಸೈನ್ಸ್ 2nd ಇಯರ್ ಪೋಸ್ಟ್ ಹಾಕ್ಬೋದೇ ನನಗೆ ಅಗ್ನಿವೀರ್ ಪೋಸ್ಟ್ ಹಾಕ್ಬೋದೇ ಅಂತ ಕೇಳಿದ ಮೆಸೇಜ್. ತಮ್ಮ ನಿಮ್ಮ ತಂಗಿದು 17 ಹಿಡಿದು 21 ಏಜ್ ತನಕ ಇತ್ತಂದ್ರೆ ನೀವು ಹಾಕ್ಬೋದು ಎಲಿಜಿಬಿಲಿಟಿ. ಯಾಕಂದ್ರೆ 17 ಸ್ಟಾರ್ಟ್ ಆಗ್ತದೆ. ಡೇಟಾ ಬರ್ತದೆ ಈ ಸರಿ 1 ಅಕ್ಟೋಬರ್ 2004 ಹಿಡಿದು 1 ಏಪ್ರಿಲ್ 2007 ತನಕ ಇದ್ದರು ಈ ಸರಿ ನೀವು ಅಪ್ಲಿಕೇಶನ್ ಹಾಕ್ಬೋದು ಅಗ್ನಿವೀರ್ದು. ಏನೇ ಭೀ ಡೌಟ್ ಇದ್ರೆ, ನೀವು ಹೆಚ್ಚಾಗಿ ಡೌಟ್ ಇದ್ರೆ ನಂಗೆ ಕಮೆಂಟ್ ಮಾಡಿರಿ. ಇಷ್ಟೇ ಇಲ್ಲ ಹಾಕ್ಬೋದು. ಎಲ್ಲ ತಂಗದ್ರಿಗೆ ಹೇಳ್ತಾ ನೀವು ಪೋಸ್ಟ್ ಬಿಟ್ಟರೆ ಅಪ್ಲಿಕೇಶನ್ ಬಿಟ್ಟರೆ 12 ಮಾರ್ಚ್ ಸ್ಟಾರ್ಟ್ ಆಗ್ಯದ. 10 ಏಪ್ರಿಲ್ ಲಾಸ್ಟ್ ಡೇಟ್ ಅದ. RTK ಒಳಗೆ ಹಾಕಿಬಿಡ್ರಿ ಆನ್ಲೈನ್ ಸೆಂಟರ್ದಾಗ ಹೋಗಿ. ಇವು ಟಾಪ್ 5 ಕಮೆಂಟ್ಸ್ ನಾ ಕ್ಲಿಯರ್ ಮಾಡ್ದೆ. ಏನು ಭೀ ಡೌಟ್ ಇದ್ರೆ ನೀವು ಕಮೆಂಟ್ ಬಾಕ್ಸ್ದಾಗ ಕಮೆಂಟ್ ಮಾಡಿರಿ. ಈ ವಿಡಿಯೋಕ್ಕೆ ಲೈಕ್ ಹೊಡ್ರಿ. ಮತ್ತು ಈ ವಿಡಿಯೋಕ್ಕೆ ಇಂಪಾರ್ಟೆಂಟ್ ಅನ್ನಿಸ್ತಂದ್ರೆ ನಿಮ್ಮ ಆರ್ಮಿ ಲವರ್ಸ್ ಇಲ್ಲರ ಆರ್ಮಿ ಬಾಯ್ಸ್ಗಳಿಗೆ ಇಲ್ಲರ ನಿಮ್ಮ ಅಣ್ಣ ತಮ್ಮರಿಗೆ ನಿಮ್ಮ ಅಕ್ಕ ತಂಗಿಯರಿಗೆ ವಿಡಿಯೋ ಶೇರ್ ಮಾಡಿದ್ದೀರಂದ್ರೆ ಅವ್ರಿಗೆ ಹೆಲ್ಪ್ಫುಲ್ ಆಗ್ತದೆ. ಮತ್ತು ಈ ವಿಡಿಯೋಕ್ಕೆ ನಿಮ್ಗೆ ಚಲೋ ಅನ್ಸಿತ್ತಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಅದ್ರ ಸಂಗಟ ಬೆಲ್ಲೈಕನ್ ಒತ್ತಿರಿ. ಬೆಲ್ಲೈಕನ್ ಅಂತ ಹಿಂಗೆ ಇರ್ತದೆ. ಬೆಲ್ಲೈಕನ್ ಒತ್ತಿರಂದ್ರೆ ನಿಮ್ಗೆ ನಾ ಪಟ್ಟನೆ ವಿಡಿಯೋ ಬಿಟ್ಟಂದ್ರೆ ನೋಟಿಫಿಕೇಶನ್ ಬರ್ತಂದ್ರೆ ನೀವು ನೋಡ್ಬೋದು. ಅದಕ್ಕೆ ಬೆಲ್ಲೈಕನ್ ಒತ್ತಿರಿ. ಬೆಲ್ಲೈಕನ್ ಒತ್ತಿ ಜೈ ಹಿಂದ್.